ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ತುಂಬ ಸಿಂಪಲ್ ಆಗಿರೋಂಥ ಕ್ರೋಶಾ ಡಿಸೈನ್ ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ ಬಟ್ಟೆಗೆ. ನಂತರ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಸ್ವಲ್ಪ ಆದಷ್ಟು ಲೂಸಾಗಿ ಲಾಕ್ ಮಾಡ್ಕೊಳ್ಳಿ, ತುಂಬ ಎಳೆದು ಟೈಟಾಗಿ ಲಾಕ್ ಮಾಡ್ಕೋಬೇಡಿ. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಈಗೇನು 3 ಚೈನ್ ಹಾಕಿದ್ದೀವೋ ಆ 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬರಬೇಕು. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು 3 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು ಮಾಡ್ಕೊಳ್ಳೋಣ. ಅಂದರೆ ಡಬಲ್ ಕ್ರೋಶೆ ಮಾಡ್ಕೊಂಡ್ವಿ. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಅದೇ ಗ್ಯಾಪ್ ಒಳಗಡೆ ಹೋಗಿ ಮತ್ತೊಂದು ಡಬಲ್ ಕ್ರೋಶೆ ಕಂಬ 2 ಆಯಿತು. ಈಗ 3 4 5 ಒಟ್ಟು 5 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದಾಯಿತು. ಈಗ ಇಲ್ಲಿಂದ ಚೈನ್ ಹಾಕ್ಕೊಳ್ಳೋಣ. 1 2 3 4 5 6. ನಾನಿಲ್ಲಿ 6 ಚೈನ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ 5 ಚೈನ್ ಕೂಡ ಹಾಕ್ಕೊಳ್ಳಿ. 6 ಚೈನ್ ಹಾಕ್ಕೊಂಡು ಲಾಸ್ಟ್ 3 ಚೈನ್ ಇರುತ್ತಲ್ಲ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ಡಿಸೈನ್ನ ಫ್ರಂಟ್ ಸೈಡಿಗೆ ಮತ್ತೆ ತಗೊಂಡು 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋದು ಬೇಡ. 3 ಚೈನ್ ಹಾಕ್ಕೊಂಡು ಈಗೇನು ನಾವು 6 ಚೈನ್ ಹಾಕಿದ್ದೀವಲ್ಲ ಆ 6 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಂದರೆ ಪೀಕಾಟ್ ಆಯಿತು. ಈಗ ಮತ್ತೆ 3 ಚೈನ್ 1 2 3 ಚೈನ್ 6 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ 2 ಆಯಿತು. ಮತ್ತೆ 3 ಚೈನ್ 1 2 3 ಒಂದು ಸಿಂಗಲ್ ಕ್ರೋಶೆ 3 ಆಯಿತು. ಮತ್ತು 3 ಚೈನ್ ಒಂದು ಸಿಂಗಲ್ ಕ್ರೋಶೆ 4 ಆಯಿತು. ಆ 6 ಚೈನ್ ಗ್ಯಾಪ್ ಒಳಗಡೆ ನಮಗೆ ಎಷ್ಟು ಹಿಡಿಯುತ್ತೋ ಅಷ್ಟೊಂದು ಮಾಡ್ಕೋಬೋದು. 1 2 3 5 ಪೀಕಾಟ್ಸ್ ಆಯಿತು ನೋಡಿ. ಈಗ 5 ಪೀಕಾಟ್ಸ್ ಆಗಿದೆ. ಇನ್ನೂ ಒಂದು ಹಾಕ್ಕೊಳ್ಳೋಣ. 1 2 3 ನಾನಿಲ್ಲಿ 6 ಚೈನ್ ಗ್ಯಾಪ್ ಒಳಗಡೆ ಒಟ್ಟು 6 ಪೀಕಾಟ್ಸ್ ಮಾಡ್ಕೊಂಡಿದ್ದೀನಿ. ನೀವು ಗ್ಯಾಪ್ ನೋಡ್ಕೊಂಡು ಮಾಡ್ಕೊಳ್ಳಿ. ಫೋಲ್ಡ್ ಆಗ್ದಂಗೆ ಒಂದ್ರ ಮೇಲೆ ಒಂದು ಕುತ್ಕೊಳ್ದಂಗೆ ನೀಟಾಗಿ ಕುತ್ಕೊಳ್ಳೋವಷ್ಟು ಮಾಡಿಕೊಂಡ್ರೆ ಸಾಕು. ಈಗ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಬಟ್ಟೆಗೆ. ಡಿಸೈನ್ ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ತುಂಬ ಈಸಿ ಆದಂತಹ ಡಿಸೈನು. ಜಸ್ಟು ಡಬಲ್ ಕ್ರೋಶೆ ವರ್ಕ್ ಮಾಡೋಕ್ಕೆ ಬಂದರೆ ಸಾಕು, ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಈಗ ಮತ್ತೆ 3 ಚೈನ್ 1 2 3 ಚೈನ್ ಹಾಕ್ಕೊಂಡು ಸ್ವಲ್ಪ ಲೂಸ್ ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ನಂತರ ಈಗೇನು 3 ಚೈನ್ 1 2 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೋಬೇಕು. ಆ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನೂ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆಯಿತು, ಒಂದಾಯಿತು. ಮತ್ತು ಅದೇ ರೀತಿ ಮಾಡ್ಕೋಬೇಕು.
ಒಟ್ಟು 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋಣ. 2 3 4 5 ಕಂಬಗಳಾಯಿತು. ಈಗ 6 ಚೈನ್ ಹಾಕ್ಕೊಳ್ಳೋಣ. 1 2 3 4 5 6 ಚೈನ್ ಹಾಕ್ಕೊಳ್ಳಿ. ನಾನು ಇಲ್ಲಿ 5 ತೋರಿಸಿದ್ದೀನಿ. 6 ಚೈನ್ ಹಾಕ್ಕೊಳ್ಳಿ. ಇಲ್ಲಿ 6 ಚೈನ್ ಹಾಕ್ಕೊಂಡು ಲಾಸ್ಟ್ 3 ಚೈನ್ ಗ್ಯಾಪಿಗೆ ಮೇಲಿಂದ ಚೈನಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮಾಡ್ಕೊಂಡಾದ್ಮೇಲೆ ಡಿಸೈನ್ನ ಫ್ರಂಟ್ ಸೈಡಿಗೆ ತಗೊಂಡು ಮತ್ತೆ 3 ಚೈನ್, ಒಂದು ಸಿಂಗಲ್ ಕ್ರೋಶೆ, ಅಗೇನ್ 3 ಚೈನ್, ಒಂದು ಸಿಂಗಲ್ ಕ್ರೋಶೆ, 3 ಚೈನ್, ಒಂದು ಸಿಂಗಲ್ ಕ್ರೋಶೆ. ಬಾರ್ಡರ್ ಡಿಸೈನು ಕೂಡ ಇದು. ಹಾಗೆ ಸ್ಲ್ಯಾಂಟಿಂಗ್ ಆರ್ಚ್ ಥರನೂ ಕೂಡ ಕಾಣುತ್ತೆ. ಸ್ಲ್ಯಾಂಟಿಂಗ್ ಡಿಸೈನು ಹಾಗೆ ಬಾರ್ಡರ್ ಡಿಸೈನು ಕೂಡ ಇದು. ವಿತೌಟ್ ಕುಚ್ಚೂ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಕುಚ್ಚು ಬೇಕು ಅಂದರೆ ಒಂದು ಡಿಸೈನ್ ಮತ್ತು ಇನ್ನೊಂದು ಡಿಸೈನ್ ಮಧ್ಯೆ ಒಂದು 4 ಚೈನ್ ಅಥವಾ 3 ಚೈನ್ ಗ್ಯಾಪ್ ಹಾಕ್ಕೊಂಡು ಬಿಟ್ಕೊಂಡ್ರೆ ಈ ಕುಚ್ಚು ಹಾಕೋಬೋದು. ಇದು ವಿತೌಟ್ ಕುಚ್ಚು ಬಾರ್ಡರ್ ಡಿಸೈನಾಗಿ ಹಾಕಿದರೆ ತುಂಬ ಲುಕ್ಕಾಗಿ ಕಾಣುತ್ತೆ. ಸ್ಲ್ಯಾಂಟಿಂಗ್ ಆರ್ಚ್ ಥರನೂ ಕೂಡ ಬರುತ್ತೆ. ಈ ರೀತಿ 3 ಚೈನ್, ಒಂದು ಸಿಂಗಲ್ ಕ್ರೋಶೆ 6 ಟೈಮ್ ಮಾಡಿಕೊಂಡು ಇಂದ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಆರ್ಚ್ ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಡಿಸೈನ್ ಕಂಪ್ಲೀಟ್ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಈ ರೀತಿ ಬರುತ್ತೆ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ರು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.